ಮತ್ತು ನೀವು ಡಬಲ್ ಧಮಾಕ ನೀವು ಅಂದ್ರೂ ಇಷ್ಟ ತುಂಬ ಜನಕ್ಕೆ, ಮತ್ತು ಈ ವಿಜಯ್ ಸೂರ್ಯ ಅವರಂದ್ರೂ ಕೂಡ ಇಷ್ಟ. ಸೊ ನೀವಿಬ್ಬರು ಕಾಂಬಿನೇಷನ್ನು ತೆರೆ ಮೇಲೆ ಬರ್ತಿರೋದು. ಸೊ ಅದ್ರ ಬಗ್ಗೆ ಹೇಳೋದಾದರೆ ಹೇಗೆ ನಿಮ್ಮ ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತೆ? ಸಿ ಅಂದರೆ ಫಸ್ಟ್ ವಿಜಯ್ ಸೂರ್ಯ ಅವರು ಅಂದ ತಕ್ಷಣ ನಂಗೆ ತುಂಬ ಖುಷಿ ಆಯಿತು. ಎಸ್, ನಾವು ಅಗ್ನಿಸಾಕ್ಷಿಲಿ ಅವ್ರನ್ನ ನೋಡಿದ್ವಿ ಅಂತ ಹೇಳಿ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡುವಂತಹ ಅವಕಾಶ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಅವ್ರ ಜೊತೆ ಅವಕಾಶ ಅಂದರೆ ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ ಸಿಕ್ತು. ಅವರು ಕೂಡ ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳಬೇಕು. ಬಿಕಾಸ್ ಅವ್ರು ನನಗಿನ್ನ ಎಷ್ಟೇ ಸೀನಿಯರ್ ಆದ್ರೂ ಆ ಒಂದು ಯಾವ ಆ್ಯಟಿಟ್ಯೂಡು ಇಲ್ಲ ಅವರಲ್ಲಿ. ಅಂದರೆ ಚೆನ್ನಾಗಿ ಡಿಸ್ಕಸ್ ಮಾಡ್ತಾರೆ, ಹಿಂಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನಂಗೆ ಎಷ್ಟೊಂದು ಟಿಪ್ಸ್ ಅವರಿಂದ ಸಿಕ್ಕಿದೆ. ಈ ಥರ ಮಾಡಿ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಲುಕ್ ಕೊಡಿ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೆ ಎಷ್ಟೋ ಹೇಳ್ಕೊಟ್ಟಿದ್ದುಂಟು ಅವರು. ಸೊ ಹಾಗಾಗಿ ಅಂದರೆ ಹೇಳ್ತೀವಲ್ಲ, ನಮಗಿಂತ ಸೀನಿಯರ್ ಇರೋರ ಜೊತೆ ನಾವು ಕೆಲಸ ಮಾಡಿದಾಗ ಅವರಿಂದ ಕಲಿಯೋದು ಜಾಸ್ತಿ ಇರುತ್ತೆ. ಆ್ಯಂಡ್ ಒಂದು ಚೂರು ಈಗೋ ಇಲ್ಲ, ಏನೂ ಇಲ್ಲ, ಒಂದು ಚಿಕ್ಕ ಮಗು ಥರ ಆ ವ್ಯಕ್ತಿ. ಅವ್ರ ಜೊತೆ ನಾನು ಕೆಲಸ ಮಾಡ್ತಿರೋದು ನಂಗೆ ನಿಜವಾಗ್ಲೂ ತುಂಬ ಖುಷಿ ಇದೆ. ನನ್ನ ಫಸ್ಟ್ ಅಂದರೆ ಕೋ ಆ್ಯಕ್ಟರು ಹಾಗೇ ಇದ್ದರು, ಇವರು ಹಾಗೇ ಇದ್ದಾರೆ. ನಿಮ್ಮಮ್ಮ ಫುಲ್ ಹ್ಯಾಪಿ ಅಂತ ಅನ್ಸುತ್ತಲ್ಲ? ಅವ್ರು ಸೂಪರ್ ಹ್ಯಾಪಿ. ಅವ್ರು ಸೂಪರ್ ಹ್ಯಾಪಿ. ಯಾಕೆ ಅಂತಂದರೆ ನಾನು ಅಂದ್ಕೊಂಡಿದ್ದೆ ನನಗೆ ಸಿಕ್ಕಿದೆ ಅಂತೇಳಿ ಅವ್ರಿಗೆ ಖುಷಿ ಇದೆ. ಓಕೆ, ಲೈಫ್ ಹೇಗಿದೆ ಮೋಕ್ಷಿತಾ? ಯಾಕಂದರೆ ಹೊಸ ಕಾರು, ಹೊಸ ಸೀರಿಯಲ್ಲು, ಹೊಸ ಸಿನಿಮಾಗಳು, ಅವಕಾಶಗಳು ತುಂಬಾ ಬರ್ತಾ ಇದೆ. ಸೊ ಹೇಗೆ ನಡೀತಿದೆ ಎಲ್ಲ? ಹೀಗೆ ಕೆಲಸ ಬರಲಿ, ನಾನು ತುಂಬ ಬ್ಯುಸಿಯಾಗಿರಲಿ ಅಂತ ಆಸೆ ಪಡ್ತೀನಿ. ಓಕೆ, ನಿಮ್ಮ ಶ್ರಮದಿಂದ ಒಂದು ಕಾರ್ ತೊಗೊಂಡಿದ್ದೀರಾ, ಅದ್ರ ಖುಷಿ ಹೇಗಿದೆ ಅಂತ ಹೇಳ್ಬಿಟ್ಟು? ಯಾಕಂದರೆ ನಾವು ದುಡ್ದಿದ್ದ ದುಡ್ಡಲ್ಲಿ ತೊಗೊಂಡು ಅದರಲ್ಲಿ ತಿರುಗಾಡೋ ಮಜಾನೇ ಬೇರೆ. ಸೊ ಅದು ಕಿಕ್ ಹೇಗಿದೆ ಈಗ ಮೋಕ್ಷಿತಾಗೆ? ಕಿಕ್ಕದೆ EMI ಕಟ್ಟಬೇಕಲ್ಲ. ಮಂತ್ ಎಂಡ್ ಆದರೆ ಮಂತ್ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಶುರು ಆಯಿತು ಅಂದರೆ ಕಟ್ಟಬೇಕಲ್ಲ ಅನ್ನೋದು ಅದೊಂದು ಬರುತ್ತೆ. ಬಟ್ ಟಚ್ ವುಡ್ ಆ ಥರ ಎಲ್ಲೂ ಯಾವುದೇ ರೀತಿ ಏನು ಕುಂದು ಕೊರತೆಗಳು ಬರದೆ ನಡ್ಕೊಂಡು ಹೋಗ್ತಾ ಇದೆ. ಬಿಕಾಸ್ ಆಫ್ ಆಲ್ ಮೈ ಫ್ಯಾನ್ಸ್. ಅವರು ಅಷ್ಟು ಸಪೋರ್ಟ್ ಮಾಡ್ತಿರೋದ್ರಿಂದನೇ ಈ ಥರ ಆಪರ್ಚುನಿಟೀಸ್ಗಳು ಬರ್ತಾ ಇರೋದು, ಅಥವಾ ಯಾವುದೋ ಒಂದು ಆ್ಯಡ್ಸ್ ಆಗಿರ್ಬೋದು, ಇನ್ಸ್ಟಾ ಪ್ರಮೋಷನ್ಸ್ ಆಗಿರ್ಬೋದು, ಅದೆಲ್ಲ ಬರ್ತಿರೋದೆ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಫ್ಯಾನ್ಸ್. ಯಾಕೆ ಅಂತಂದರೆ ಅವರ ಸಪೋರ್ಟ್ ಇರಲಿಲ್ಲ ಅಂದಿದ್ದರೆ ಇಲ್ಲಿವರೆಗೂ ರೀಚ್ ಆಗೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಇವತ್ತು ನಾನು ಏನೇ ಅಚೀವ್ ಮಾಡಿದ್ರು ಅದಕ್ಕೆ ಮುಖ್ಯ ಕಾರಣಕರ್ತರು ಒಂದು ಫ್ಯಾಮಿಲಿ ಆ್ಯಂಡ್ ನನಗೆ ಆಪರ್ಚುನಿಟಿ ಕೊಟ್ಟವರು ಆ್ಯಂಡ್ ಫ್ಯಾನ್ಸ್. ಸೊ ಇವರಿಷ್ಟು ಜನರ ಸಪೋರ್ಟಿಂದ ಇವತ್ತು ಇದು ನನ್ನ ಒಂದು ಡ್ರೀಮ್ಸ್ ಎಲ್ಲ ಒಂದು ಫುಲ್ಫಿಲ್ ಆಗ್ತಿದೆ ಅಂತಂದರೆ ಈ ಎಲ್ಲ ಕ್ರೆಡಿಟ್ಸು ಇವರಿಷ್ಟು ಜನಕ್ಕೂ ಹೋಗಬೇಕು. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ನಿಮಗೆ. ನೀವು ಇನ್ನೂ ತುಂಬ ಎತ್ತರಕ್ಕೆ ಏರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಮೋಕ್ಷಿತಾ ಪೈ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.